ಇದೆ ಅಲ್ವಾ ನಿಮ್ ಚೈನು? ಅದು ಈ ಚೈನು ಕದ್ದಿದ್ ಯಾರು ಅಂತ ನಾನ್ ಹೇಳ? ನಾನು ಯಾರು ಅಂತ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಇವಾಗ ನೀನ್ ಯಾರು ಅಂತ ನಿನ್ನ ಬಾಯಲ್ಲೇ ಬಾಯಿ ಬಿಡಿಸ್ತೀನಿ. ಯಾರೋ ನೀನು? ಈ ಚೈನ್ ನಿನ್ ಕೈಲಿ ಹೆಂಗ್ ಬಂತು? ಅದು ನಾನು. ಇಲ್ಲಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಬಾ ನನ್ ಜೊತೆ. ಈಗ ಬಾಯ್ ಬಿಡ. ಈ ಚೈನ್ ನಿನಗೆ ಯಾರು ಕೊಟ್ಟಿದ್ದು? ಹೇಳ. ಇವರೇ ಅಣ್ಣ, ಇವರೇ ಕೊಟ್ಟಿದ್ದು. ನೀವು ಮಿನಿಸ್ಟ್ರು ಮನೆಯವರ? ನಾನು ಆಗ್ಲೇ ಹೇಳಿದ್ವಾ ಇವ್ರನ್ನ ಟಿವಿಲಿ ನೋಡಿದ್ದೀನಿ ಅಂತ. ಸರ್, ನೀವು ವೀರೇಂದ್ರ ದೇಸಾಯಿ ಸರ್ ಅವರ ಪಿ ಅಲ್ವಾ? ಸರ್, ನಮ್ಮ ಮಗ ಮಣ್ತಿನ ಕೆಲಸ ಮಾಡ್ಬಿಟ್ಟಿದ್ದಾನೆ. ದುಡ್ಡಿನ ಆಸೆಗೋಸ್ಕರ ರೋಡಲ್ಲಿ ಕಲ್ಲು ಮಳೆ ಹಾಕಿ ಪಂಚರ್ ಮಾಡಿಸಿ ಆ ಪಂಚರ್ ನಾವೇ ಹಾಕ್ತಿದ್ವಿ. ನಮ್ಮಿಂದನೇ ನಮ್ಮ ಮಗನು ಹಾಳಾಗಿದ್ದಾನೆ. ಅವನು ದುಡ್ಡಿನ ಆಸೆಗೆ ಯಾರ್ದೋ ಮಾತು ಕೇಳ್ಕೊಂಡು ಈಗೆಲ್ಲ ಮಾಡಿದ್ದಾನೆ ಸರ್. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಈ ಥರ ಎಲ್ಲ ಮಾಡೋದಕ್ಕೆ? ಗೊತ್ತಿಲ್ಲ ಅಣ್ಣ, ಸಾರಿ ಅಣ್ಣ. ಯಾರೋ ಒಬ್ಬ ಬಂದು ದುಡ್ಡು ಕೊಟ್ಟ, ನಿಮ್ ಗಾಡಿ ತೋರಿಸಿ ಈ ತರ ಎಲ್ಲ ಮಾಡು ಅಂತ, ಅದಕ್ಕೆ ಮಾಡ್ಬಿಟ್ಟೆ. ಅಯ್ಯೋ ನಿನ್ ಮಾತು ಕೇಳ್ಕೊಂಡು ಇವ್ರ ಜೊತೆ ಕೆಟ್ಟಾಗಿ ನಡ್ಕೊಂಡವಲ್ಲೋ. ಕ್ಷಮಿಸಿ ಸರ್, ಈ ಹುಡುಗನ್ನ ನಾವು ಸುಮ್ಮನೆ ಬಿಡೋಲ್ಲ. ಪರವಾಗಿಲ್ಲ ಬಿಡಿ, ಅವನು ತಿಳಿದೇನೋ ತಪ್ಪು ಮಾಡಿದ್ದಾನೆ. ಅಲ್ಲ, ನೀವಾದ್ರೂ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕಾಯ್ತು. ಕ್ಷಮಿಸಿ ಸರ್, ನಮ್ಮಿಂದನೂ ತಪ್ಪಾಗೋಯ್ತು. ನೀವಿನ್ನು ಹೊರಡಿ ಸರ್. ಸರಿ, ಆಗಲಿ. ನಮಗ ಬರ ಇಲ್ಲಿ. ದುಡ್ಡುಗೋಸ್ಕರ ಯಾವತ್ತೂ ಇಂಥ ಕೆಲ್ಸಗಳನ್ನ ಮಾಡಬಾರ್ದು. ಚೆನ್ನಾಗಿ ಓದಿ ಚೆನ್ನಾಗಿರೋ ಕೆಲಸ ತಗೋಬೇಕು, ಆಯ್ತಾ? ಊಟಕ್ಕೋ ಓದ್ಗೋ ಏನಾದರೂ ತೊಂದರೆ ಆದರೆ ನನ್ನ ಹತ್ರ ಬರಬೇಕು, ನನಗೆ ಸಹಾಯ ಮಾಡ್ತೀನಿ. ಹಿಡ್ಕೊ, ಹೊರಟು ಬನ್ನಿ. ಸರ್, ಹಾಗಾದ್ರೆ ನಮ್ಮನ್ನೇನು ಪೊಲೀಸ್ ಹಿಡ್ಕೊಳ್ಳಲ್ಲ ಸರ್? ನಾನು ಹೇಳಿದ್ನಲ್ಲ, ಇವರು ಅದ್ಯಾವ್ರಂತ ಗುಣ ಇರೋ ವ್ಯಕ್ತಿ. ಧೈರ್ಯವಾಗಿ ಈ ಹುಡುಗನ್ನ ಕರ್ಕೊಂಡು ಚಂದಾಗಿ ನೋಡ್ಕೊಳ್ಳಿ. ನಡೀರಪ್ಪ, ನಮ್ಮಿಂದ ಹುಡುಗನ ತೊಂದರೆ ಆಯ್ತು. ಸಾವಿತ್ರಿ, ನೀನೇನು ಇಲ್ಲಿಗೆ ಯಾಕೆ ಬರಕ್ ಹೋದೆ? ನೀವು ನನ್ನ ಜೀವನನ ಕಾಪಾಡಿವ್ರಿ. ನಿಮ್ ಋಣನ ತೀರ್ಸಕ್ಕೆ
ನಂಗೆ ಒಂದ್ ಸಣ್ಣ ಅವಕಾಶ ಸಿಕ್ಕೈತೆ ನಾನು ಅದಕ್ಕೆ ಬಳಸ್ಕೋಬಾರ್ದೆ. ಅದ್ ಸರಿ, ನಿನಗೆ ಇದೆಲ್ಲ ಹೇಗೆ ಗೊತ್ತಾಯ್ತು? ನಂಗೆ ಇಲ್ಲಿಗೆ ಬರಕ್ ಹೇಳಿದ್ದು ಶ್ರಾವಣಿ.